ಅಪ್ಪೆ ಮಿಡಿ ಅಥವಾ ಮಾವುಡು ಉಪ್ಪಿನಕಾಯಿ ಮಾಡೋದಕ್ಕೆ ಮೊದಲಿಗೆ ನೋಡಿ ಈ ರೀತಿ ಚಿಕ್ಕದಾಗಿರೋ ಅಪ್ಪೆ ಮಿಡಿ ಮಾವಿನಕಾಯಿನ ತಗೊಳ್ಳೋಣ, ಅಥವಾ ಮಾವುಡು ಅಂತಲೂ ಕರೀತಾರೆ. ನೋಡಿ ಈ ರೀತಿ ಇರಬೇಕು ಚಿಕ್ಕ ಚಿಕ್ಕದಾಗಿ. ಇದನ್ನು ಇವಾಗ ಒಂದು ತಪ್ಪಲೆಯಲ್ಲಿ ನೀರು ತಗೊಳ್ಳೋಣ. ಈ ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಳ್ಳೋಣ. 2 ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಮಾವಿನಕಾಯಿನೆಲ್ಲ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ ಈ ರೀತಿ ಮಾವಿನಕಾಯಿನ ಚೆನ್ನಾಗಿ ಉಜ್ಜಿ ತೊಳ್ಕೊಳ್ಳೋಣ. ಇದನ್ನು ಅರ್ಧ ಗಂಟೆ ಉಪ್ಪು ನೀರಲ್ಲೇ ನೆನೆಯೋಕ್ಕೆ ಬಿಡೋಣ. ನೋಡಿ ಅರ್ಧ ಗಂಟೆ ಆಗಿದೆ. ಇವಾಗ ಇದನ್ನು 2 ಬಾರಿ ನೀರಿನಲ್ಲಿ ತೊಳ್ಕೊಳ್ಳೋಣ ಚೆನ್ನಾಗಿ. ತೊಳೆದ ನಂತರ ಈ ರೀತಿ ಆಗಿರುತ್ತೆ ನೋಡಿ. ಇವಾಗ ಇದನ್ನು ಒಂದು ಬಟ್ಟೆ ಮೇಲೆ ಮಾವಿನಕಾಯಿನೆಲ್ಲ ಹಾಕಿ ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ಮಾವಿನಕಾಯಲ್ಲಿ ನೀರಿನ ಅಂಶ ಇರಬಾರ್ದು, ಹಾಗಾಗಿ ಈ ರೀತಿ ಮಾಡ್ತೀವಿ. ನೋಡಿ ಈ ರೀತಿ ಕಂಪ್ಲೀಟ್ ಡ್ರೈ ಆಗಿರಬೇಕು ಮಾವಿನಕಾಯಿ. ಈಗ ಬಾಕಿ ಉಳಿದ ಮಾವಿನಕಾಯಿನೆಲ್ಲ ಇದೇ ರೀತಿ ಒಣಗಿಸ್ಕೊಳ್ಳೋಣ. ನೋಡಿ ಈ ರೀತಿ ಕಂಪ್ಲೀಟಾಗಿ ಡ್ರೈ ಆಗಿದೆ ಎಲ್ಲ ಮಾವಿನಕಾಯಿ. ಈ ರೀತಿ ಹಾಳಾಗಿರೋದು, ಹಣ್ಣಾಗಿರೋದು, ಒಡೆದಿರೋದು ಅಥವಾ ಕಪ್ಪಾಗಿರೋ ಮಾವಿನಕಾಯಿನೆಲ್ಲ ತೆಗೆದುಬಿಡಿ. ಈ ರೀತಿ ಇರೋದನ್ನ ಬಳಸ್ಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಳಾಗುತ್ತೆ. ಇವಾಗ ಈ ಉಪ್ಪಿನಕಾಯಿ ಮಾಡೋದಕ್ಕೆ ನೀವು ಗ್ಲಾಸ್ ಜಾರ್, ಮಣ್ಣಿನ ಖಾರ ಅಥವಾ ಪ್ಲಾಸ್ಟಿಕ್ ಡಬ್ಬಿ ಸಹ ಬಳಸ್ಕೊಬೋದು. ಈಗ ಚೆನ್ನಾಗಿ ತೊಳೆದು ಒಣಗಿಸಿರೋ ಮಾವಿನಕಾಯಿನೆಲ್ಲ ಈ ರೀತಿ ಒಂದು ಜಾರ್ಗೆ ಹಾಕ್ಕೊಳ್ಳೋಣ. 2 ಟೇಬಲ್ ಚಮಚದಷ್ಟು ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾವಿನಕಾಯಿ ಎಲ್ಲ ಶೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಅಂಟಿರಬೇಕು ಮಾವಿನಕಾಯಿಗೆ. ಈಗ 2 ಟೇಬಲ್ ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ. ಎಲ್ಲನೂ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ಇನ್ನೂ 2 ಟೇಬಲ್ ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಣ್ಣೆ ಹಾಗೂ ಉಪ್ಪು ಚೆನ್ನಾಗಿ ಮಾವಿನಕಾಯಿಗೆ ಅಂಟ್ಕೊಂಡಿರಬೇಕು. ಇವಾಗ ಇದನ್ನ ಮುಚ್ಚಳ ಮುಚ್ಚಿ 4 ದಿವಸ ಇದನ್ನು ಚೆನ್ನಾಗಿ ಉಪ್ಪಲ್ಲೇ ನೆನೆಯೋಕ್ಕೆ ಬಿಡೋಣ. 4 ದಿವಸದಲ್ಲಿ ಪ್ರತಿ ದಿವಸ ಇದನ್ನು ಓಪನ್ ಮಾಡಿ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ನೀವು ಸಣ್ಣ ಪ್ರಮಾಣದಲ್ಲಿ ಮಾಡಿದರೆ ಈ ರೀತಿ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಅಂದರೆ ವುಡನ್ ಸ್ಪೂನ್ನ ಬಳಸ್ಕೊಂಡು ಮಿಕ್ಸ್ ಮಾಡ್ಬೋದು. ಇವಾಗ 1ನೇ ದಿವಸ ನೋಡಿ ಮಾವಿನಕಾಯಿ ಎಲ್ಲ ಶ್ರಿಂಕ್ ಆಗೋಕ್ಕೆ ಶುರು ಆಗಿದೆ, ಸ್ವಲ್ಪ ನೀರು ಬಿಟ್ಟಿದೆ. ಇದನ್ನು ಒಂದು ಬಾರಿ ಮಿಕ್ಸ್ ಮಾಡೋಣ. ಪುನಃ ಇದನ್ನು ಮುಚ್ಚಳ ಮುಚ್ಚಿ ಕ್ಲೋಸ್ ಮಾಡಿಬಿಡೋಣ. ನೋಡಿ ಇದು 2ನೇ ದಿವಸ ಚೆನ್ನಾಗಿ ನೀರು ಬಿಟ್ಟಿದೆ. ಇದನ್ನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಮುಚ್ಚಳ ಮುಚ್ಚಿ ಹಾಗೆ ಇದನ್ನು ಇಟ್ಬಿಡಬೇಕು. ಇವಾಗ 3ನೇ ದಿವಸ ಆಗಿದೆ ನೋಡಿ. ಇದನ್ನು ಒಂದು ಬಾರಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಇಡೋಣ. ನೋಡಿ ಇವಾಗ 4ನೇ ದಿವಸ ಇದನ್ನು ಒಂದು ಬಾರಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕ್ಲೋಸ್ ಮಾಡಿ ಮಡಗೋಣ. ನೋಡಿ ಇವತ್ತು 5ನೇ ದಿವಸ ನೀವು ನೋಡ್ಬೋದು ನೀರು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಮಾವಿನಕಾಯಿ ಇರೋ ಸರಿ ಪ್ರಮಾಣಕ್ಕೆ ನೀರು ಬಿಟ್ಟಿದೆ. ಈಗ ಈ ಮಾವಿನಕಾಯಿನ ಮುಂದಿನ ಪ್ರೊಸೆಸ್ ಮಾಡುವ ವಿಧಾನ ನೋಡೋಣ. ಒಂದು ಬಟ್ಟಲಿಗೆ ಬ್ಯಾಡ್ಗೆ ಮೆಣಸಿನಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನಕಾಯಿ,
1 ಟೇಬಲ್ ಚಮಚದಷ್ಟು ಸಾಸಿವೆ. ಇವಾಗ ಇದನ್ನ ಅರ್ಧ ಗಂಟೆ ಬಿಸಿಲಿನಲ್ಲಿ ಇಡೋಣ. ಇದೆಲ್ಲನೂ ಅರ್ಧ ಗಂಟೆ ಬಿಸಿಲಿನಲ್ಲಿ ಒಣಗಕ್ಕೆ ಇಡೋಣ. ನೋಡಿ ಕ್ರಿಸ್ಪ್ ಆಗಿದೆ, ಈ ರೀತಿ ಆಗಿದ್ರೆ ಸಾಕು. ನೋಡಿ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ. ಈ ರೀತಿ ಕ್ರಿಸ್ಪ್ ಆಗಿರುತ್ತೆ. ಅರ್ಧ ಗಂಟೆ ಬಿಸಿಲಿನಲ್ಲಿ ಇಟ್ಟರೆ ಸಾಕು. ಇದನ್ನು ಮತ್ತೆ ಹುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಈ ರೀತಿ ಪುಡಿ ಮಾಡಿಕೊಂಡ್ರೆ ಸಾಕು. ನೋಡಿ ಇವತ್ತಿಗೆ 6 ದಿವಸ ಆಗಿದೆ. ಇವಾಗ ಇದರ ಮುಂದಿನ ಪ್ರೊಸೆಸ್ ನನಗೆ ತೋರಿಸ್ಕೊಡ್ತೀನಿ. ಇವಾಗ ಮಾವಿನಕಾಯಲ್ಲಿರೋ ರಸನ ಬೇರ್ಪಡಿಸ್ಬೇಕು. ಒಂದು ಪಾತ್ರೆ ಹಾಗೆ ಒಂದು ಸ್ಟ್ರೈನರ್ ತಗೊಳ್ಳೋಣ. ಮಾವಿನಕಾಯಿನ ಸ್ಟ್ರೈನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾವಿನಕಾಯಿ ನೀರು ಹಾಗೆ ಮಾವಿನಕಾಯಿನ ಬೇರ್ಪಡಿಸಿದ ನಂತರ ಈ ಮಾವಿನಕಾಯಿ ನೀರನ್ನ 2 ಗ್ಲಾಸ್ ನೀರಿದೆ, ಇದನ್ನು 1 ಗ್ಲಾಸ್ ನೀರಾಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದ್ದಿ 2 ಲೋಟದಷ್ಟು ಇರೋ ನೀರು 1 ಲೋಟದಷ್ಟು ಆಗಬೇಕು. ಅಲ್ಲಿಗಂಟ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನು ಹಾರಕ್ಕೆ ಬಿಡೋಣ. ಹಾರಿದ ನಂತರವಷ್ಟೇ ಬಳಸ್ಕೊಬೇಕು. ಈಗ ಮಾವಿನಕಾಯಿಗೆ ನಾವು ಮಾಡಿಟ್ಟಂತಹ ಪುಡಿನ ಹಾಕ್ಕೊಂಡು ಎಲ್ಲನೂ ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1/4 ಟೇಬಲ್ ಚಮಚದಷ್ಟು ಅರಿಶಿನ ಪುಡಿನೂ ಹಾಕಿ ಒಂದು ಬಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾಯಿಸಿ ಆರಿದ ನಂತರವಷ್ಟೇ ಈ ನೀರನ್ನ ಬಳಸ್ಕೊಳ್ಳೋಣ. ನೋಡಿ ನೀರು ಹಾಕಿದ ನಂತರ ಮುಚ್ಚಳ ಮುಚ್ಚಿ ಇದನ್ನು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ಇದನ್ನು ಮುಚ್ಚಳ ಮುಚ್ಚಿ 4 ಅವರ್ ಹಾಗೆ ಬಿಡೋಣ. 4 ಅವರ್ ಆದ ಬಳಿಕ ಇದು ಸವಿಯಲು ಸಿದ್ಧವಾಗಿರುತ್ತೆ. ನೋಡಿ ನೀವು ಇದನ್ನು ಉಪ್ಪಿನಕಾಯಿ ಜಾರ್ ಅಥವಾ ಗ್ಲಾಸ್ ಬೌಲಲ್ಲೂ ಸಹ ಶೇಖರಣೆ ಮಾಡ್ಕೊಬೋದು. ನಾನು ಈ ರೀತಿ ಇರೋ ಉಪ್ಪಿನಕಾಯಿ ಜಾಡಿನ ತೊಗೊಂಡಿದ್ದೀನಿ. ನೋಡಿ ಈ ಅಪ್ಪೆ ಮಿಡಿ ಅಥವಾ ಮಾವುಡು ಉಪ್ಪಿನಕಾಯಿ ಯಾವಾಗಲೂ ಈ ರಸದಲ್ಲೇ ಮುಳುಗಿರೋ ಥರ ನೋಡ್ಕೊಳ್ಳಿ. ಯಾವಾಗಲೂ ಇದು ಈ ನೀರಿನಲ್ಲಿ ಮುಳುಗಿರೋ ಅಷ್ಟು ಟೇಸ್ಟ್ ಚೆನ್ನಾಗೂ ಇರುತ್ತೆ ಮತ್ತು ಹಾಳಾಗೋದು ಇಲ್ಲ. ಇದನ್ನು ನೀವು 2 ವರ್ಷ ಗಂಟ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಯಾವಾಗಲೂ ಬಳಕೆ ಮಾಡುವಾಗ ಒಣಗಿದ ಸ್ಪೂನನ್ನೇ ಬಳಸಿ, ತ್ಯಾವ ಇರೋ ಸ್ಪೂನ್ನ ಬಳಸಬೇಡಿ. ನಿಮಗೆ ಅಗತ್ಯ ಇರುವಷ್ಟು ತೆಗೆದು ಒಂದು ಸಣ್ಣ ಪ್ರಮಾಣ ಜಾರಿನಲ್ಲಿ ಶೇಖರಣೆ ಮಾಡಿಟ್ಟು ಅದನ್ನು ಬಳಸ್ಕೊಳ್ಳಿ. ಮಿಕ್ಕಿರೋ ಉಪ್ಪಿನಕಾಯಿಗೆ ಬಟ್ಟೆ ಕಟ್ಟಿ ಕ್ಲೋಸ್ ಮಾಡಿ ಇಟ್ಟರೆ 2 ವರ್ಷ ಗಂಟ ಹಾಳಾಗಲ್ಲ. ನೋಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ 1 ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಅಪ್ಪೆ ಮಿಡಿ ಅಥವಾ ಮಾವುಡು ಉಪ್ಪಿನಕಾಯಿನ ಹಾಕೊಳ್ಳೋಣ. ಗಾರ್ನಿಷ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಜೊತೆ. ಅಪ್ಪೆ ಮಿಡಿ ಅಥವಾ ಮಾವುಡು ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಕರ್ಡ್ ರೈಸ್ ಜೊತೆ ಸರ್ವ್ ಮಾಡಿ. ತುಂಬ ಅದ್ಭುತವಾಗಿರುತ್ತೆ ರುಚಿ. ನಾನು ಇವಾಗಿಂದ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಇದರ ರುಚಿ ಹೇಗಾಗಿದೆ ಅಂತ. ನಾನು ಇವಾಗ ಇದನ್ನ ಮೊಸರನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ರುಚಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಸಾಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸುಲಭವಾಗಿ ಅಪ್ಪೆ ಮಿಡಿ ಅಥವಾ ಮಾವುಡು ಉಪ್ಪಿನಕಾಯಿ ಹೇಗೆ ಮಾಡೋದಂತ ನಾವು ನಿಮಗೆ ತೋರಿಸ್ಕೊಟ್ಟಿದೀವಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾಗುತ್ತೆ ಅಂತ ಭಾವಿಸಿದೀವಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.